ನಾನು ಪ್ರಿಯಾ ಸೋಮೇಶ್. ಪ್ರಧಾನ ನರೇಂದ್ರ ಮೋದಿ ಅವರು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ. ಆ ಬಿಸಿಯಲ್ಲೂ ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಒಂದು ವಿಷಯವನ್ನ ಹೇಳ್ತಾರೆ. ದುಡುಕ್ಬಾರ್ದಾಗಿತ್ತು ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಇದು ನಿಜನಾ? ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಚಾರ. ಇದು ಜಸ್ಟ್ ಒಂದು AI ನ ಇಟ್ಕೊಂಡು ಮಾಡಿರುವಂತಹ ವಿಜುವಲ್ಸ್. AI ಇಟ್ಕೊಂಡ್ಬಿಟ್ಟು ಒಂದು ದರ್ಶನ್ ಅವರು ಜೈಲಿಂದ ಒಳಗಡೆ ಕೈ ಇಟ್ಕೊಂಡಿರೋ ತರ ಕಂಬಿನ ನರೇಂದ್ರ ಮೋದಿ ಅವರು ದರ್ಶನ್ ಅವರ ಕೈ ಇಟ್ಕೊಂಡು ಸಾಂತ್ವನ ಹೇಳೋ ರೀತಿಯಾಗಿ ಒಂದು AI ಫೋಟೋ ಜನರೇಟ್ ಆಗಿದೆ. ಒಂದಷ್ಟು ಜನ ಇದು ನಿಜನಾ, ಹೌದಾ, ಪ್ರಧಾನಿ ನರೇಂದ್ರ ಮೋದಿ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಿದಾರ, ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದಾರ, ಏನ್ ಹೇಳಿದ್ರಂತೆ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ವಿಚಾರಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲೊಳಗಡೆ ಹೋದ್ರು, ಬೇಲ್ ಮೇಲೆ ಆಚೆ ಬಂದ್ರು ಬೆನ್ನೋವು ಅಂತ ಹೇಳ್ಕೊಂಡು. ಅದಾದ ನಂತರ ಮತ್ತೆ ಅವರು ಜೈಲೊಳಗಡೆ ಹೋದ್ರು. ಒಂದಷ್ಟು ವಿಚಾರಗಳಿಂದ ಅವರು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಶಿಫ್ಟ್ ಆಗ್ತಾರೆ. ಇದೆಲ್ಲದ್ರ ನಡುವೆ ಅವರ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿದ್ದಾರೆ. ನಮ್ಮ ಬಾಸ್ ಯಾವಾಗ ಆಚೆ ಬರ್ತಾರೆ, ಅವ್ರ ಸಿನಿಮಾಗಳು ಮತ್ತೆ ಯಾವಾಗ ಮಾಡ್ತಾರೆ, ಯಾವಾಗ ಅವ್ರ ಸಿನಿಮಾಗಳನ್ನ ಮತ್ತೆ ನಾವು ನೋಡೋದು, ಅವ್ರ ಬರ್ಡೇನ ನಾವು ಯಾವಾಗ ಸೆಲೆಬ್ರೇಟ್ ಮಾಡೋದು, ಅವ್ರು ಯಾವಾಗ ಜೈಲಿಂದ ಆಚೆ ಬರ್ತಾರೆ ಅಂತ ಒಂದು ಕಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರಾಗಿರ್ಬಹುದು ಅಥವಾ ಅವ್ರ ಮಗ ಆಗಿರ್ಬಹುದು, ಅವರು ಕೂಡ ಕಾಯ್ತಾ ಇದ್ದಾರೆ ದರ್ಶನ್ ಅವರಿಗೆ ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಆಚೆ ಬರ್ತಾರೆ, ಯಾವಾಗ ಅವ್ರನ್ನ ನಾವು ನೋಡಬಹುದು, ಯಾವಾಗ ಅವ್ರ ಜೊತೆ ಮಾತಾಡೋದು, ಯಾವಾಗ ಸಿನಿಮಾ ಶೂಟಿಂಗ್ಗಳು ಶುರುವಾಗುತ್ತೆ, ಅವರಿಗೋಸ್ಕರ ಒಂದಷ್ಟು ಕತೆಗಳು ಕಾಯ್ತಾ ಕೂತ್ಕೊಂಡಿದೆ. ಇದೆಲ್ಲದ್ರ ನಡುವೆ ಯಾರಾದರೂ ಒಬ್ರು ಅಂದ್ರೆ ಕಂಪ್ಲೀಟ್ ಆಗಿ AI ಪಿಕ್ಚರ್ ಬರ್ತಿದ್ದಂಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಏನಂತ, ಹೌದು ಯಾರಾದರೂ ಕುಗ್ಗಿದ್ದಾರೆ, ಯಾರಾದರೂ ಸೋಲ್ತಾ ಇದ್ದಾರೆ ಅಂತಂದಾಗ ಅವರಿಗೆ ಸಾಂತ್ವನ ಹೇಳುವಂಥದ್ದಾಗಿರಬಹುದು ಅಥವಾ ಅವ್ರಿಗೆ ಸಮಾಧಾನ ಮಾಡುವಂಥದ್ದಾಗಿರಬಹುದು, ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಒಂದಷ್ಟು ಜನ. ಬಟ್ ಆ AI ಫೋಟೋ ಒಂದಷ್ಟು ಅಭಿಮಾನಿಗಳಿಗೆ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ. ಹೆಂಗೆ ಅಂತಂದರೆ, ನರೇಂದ್ರ ಮೋದಿ ಅವರು ಅಷ್ಟು ಬಿಸಿಗಿದ್ರು ಕೂಡ ಅವ್ರ ಗಾಡಿಗಳಲ್ಲಿ ಬಂದು ಬೌನ್ಸರ್ಸ್ ಎಲ್ಲ ಬಂದು ಕಂಪ್ಲೀಟಾಗಿ ಪರಪ್ಪನ ಅಗ್ರಹಾರದ ಜೈಲಿನೊಳಗಡೆ ಹೋಗ್ತಾರೆ. ಅದಾದ ನಂತರ ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ. ದರ್ಶನ್ ಅವರ ಕೈನ ಇಟ್ಕೊಂಡ್ಬಿಟ್ಟು ಆನಂತರ ಹೇಳ್ತಾರೆ ಒಂದು ಮಾತು, ಏನಂದ್ರೆ ದುಡುಕ್ಬಾರ್ದಾಗಿತ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದಷ್ಟು AI-ಯಲ್ಲಿ ಫೋಟೋ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಇದಾದರೂ ನಿಜ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಈ ರೀತಿಯಾಗಿ ಈ ಮೂಲಕನಾದರೂ ದರ್ಶನ್ ಅವರಿಗೆ ಸಾಂತ್ವನ ಹೇಳೋ ರೀತಿಯಾಗಾದರೂ ಮಾಡಿದಾರಲ್ಲ, ಅಟ್ಲೀಸ್ಟ್ ಅದೊಂದು ಬಲ ಅನ್ನೋ ಥರ ಮಾತಾಡಿದ್ದಾರೆ. ಇನ್ನು ಒಂದಷ್ಟು ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ, ಯಾವಾಗ ಡಿ ಬಾಸ್ನ ನೋಡೋದು, ಯಾವಾಗ ಆಚೆ ಬರ್ತಾರೆ, ಅವ್ರು ಆಚೆ ಬಂದರೆ ಸಾಕಪ್ಪ, ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ದರ್ಶನ್ ಅವರು ಜೈಲೊಳಗಡೆ ಇರೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ ಅಂತ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಒಂದಷ್ಟು ಗಾಸಿಪ್ಗಳು ನಡೀತಾ ಇದೆ. ದರ್ಶನ್ ಅವರಿಗೆ ಅದು ಕೊಟ್ಟಿಲ್ವಂತೆ, ಇದು ಕೊಟ್ಟಿಲ್ವಂತೆ, ಅವ್ರು ಅದಕ್ಕೆ ಬೇಡಿಕೆ ಇಟ್ರಂತೆ, ಇದಕ್ಕೆ ಬೇಡಿಕೆ ಇಟ್ರಂತೆ, ಅದ್ರ ಜೊತೆಗೆ ಜೈಲೊಳಗಡೆ ಅವರು ತುಂಬ ರೂಢಾಗಿ ಬಿಹೇವ್ ಮಾಡ್ತಾರಂತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಉತ್ತರವನ್ನು ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಯಾವಾಗಲೂ ರೆಡಿಯಾಗಿರ್ತಾರೆ. ಈ ರೀತಿಯಾದಂಥ ಯಾವುದಾದ್ರೂ ಗಾಸಿಪ್ ಬರ್ತಿದ್ದಂಗೆ ವಿಜಯಲಕ್ಷ್ಮಿ ಅವರು ಟಕ್ಕಂತ ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರೆ, ಜೈಲರ್ಗಳನ್ನ ಭೇಟಿ ಮಾಡ್ತಾರೆ, ಅದಾಗಿದ ತಕ್ಷಣ ಉತ್ತರ ಕೊಡ್ತಾರೆ. ಸೊ ಆ ಒಂದು ಪೇಜಲ್ಲಿ ಒಂದು ಲೈನ್ ಬರೆದಿದ್ದಾರೆ, ಸಖತ್ ಇಷ್ಟ ಆಯ್ತು ನನಗೆ. ಇಷ್ಟು ದಿನಗಳ ನಂತರ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರಿಗೆ ಧೈರ್ಯ ಹೇಳಿದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದರ್ಶನ್ ಅವರಿಗೆ ಏನಂತ ಕಿವಿ ಮಾತನ್ನ ಹೇಳಿದ್ದಾರೆ ಗೊತ್ತಾ? ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಎಂದಿನಂತೆ ಬಿಗಿ ಭದ್ರತೆ, ಗಂಭೀರ ವಾತಾವರಣ. ಆದರೆ ಅಂದು ಮಾತ್ರ ಜೈಲಿನ ಆವರಣದಲ್ಲಿ ಏನೋ ಒಂದು ಅಸಾಮಾನ್ಯ ಸಂಚಲನ. ದಿಢೀರನೆ ಅಲರ್ಟ್ ಘೋಷಣೆ ಆಯಿತು. Z+ ಭದ್ರತೆಯ ಕಮಾಂಡೋಗಳು ಇಡೀ ಜೈಲಿನ ಆವರಣವನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಸಾಲು ಸಾಲು ಕಪ್ಪು ಬಣ್ಣದ VIP ಕಾರುಗಳು ಜೈಲಿನ ಗೇಟ್ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿದ್ದ ಅಧಿಕಾರಿಗಳು ಕ್ಷಣಕಾಲ ಉಸಿರು ಬಿಗಿ ಹಿಡಿದಂತಾಗಿತ್ತು. ಕಾರಿನಿಂದ ಇಳಿದ ಅಧಿಕಾರಿಗಳಿಗೂ ಕ್ಷಣಕಾಲ ಉಸಿರು ಬಿಗಿಡಿದಂತಾಗಿತ್ತು. ಕಾರಿನಿಂದ ಇಳಿದ ಗಣ್ಯ ವ್ಯಕ್ತಿಯನ್ನ ನೋಡಿ ಇಡೀ ಪರಪ್ಪನ ಅಗ್ರಹಾರವೇ ಒಮ್ಮೆ ಬೆಚ್ಚಿ ಬೀಳಿಸಿದಂತಾಯಿತು. ಹೌದು, ಅವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಹಾಕಿದ್ದಾರೆ. ಅದಾದ್ಮೇಲೆ ಲಾಸ್ಟಲ್ಲಿ ಹಾಕಿದ್ದಾರೆ, ದಯವಿಟ್ಟು ಗಮನಿಸಿ, ಇದು ಕೃತಕ ಬುದ್ಧಿಮತ್ತೆ AI-ಯಿಂದ ರಚಿಸಲಾದಂತಹ ಒಂದು ಕಾಲ್ಪನಿಕ ಕತೆ ಮಾತ್ರ. ವಾಸ್ತವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿಲ್ಲ, ಹಾಗೆ ಇಂತಹ ಯಾವುದೇ ಘಟನೆ ನಡೆದಿಲ್ಲ. ಆದರೆ ಸಂಕಷ್ಟದ ಸಮಯದಲ್ಲಿರುವ
ನಮ್ಮ ನೆಚ್ಚಿನ ನಟ ದರ್ಶನ್ ಅವರಿಗೆ ದೇಶದ ದೊಡ್ಡ ನಾಯಕರಿಂದ ಈ ರೀತಿ ಬೆಂಬಲ ಸಿಗಲಿ, ಮೋದಿ ಅವರು ಬಂದು ಧೈರ್ಯ ಹೇಳುವ ಈ ಘಟನೆ ನಿಜವಾಗ್ಲಿ ಎಂದು ಅವರ ಕೋಟ್ಯಾಂತರ ಅಭಿಮಾನಿಗಳು ಆಸೆ ಪಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಅದ್ರ ಜೊತೆಗೆ ಆ ಫೋಟೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ AI ಬಂದು ಯಾವ್ದು ನಿಜ